ನನ್ನ ಹೆಸರು ಸೌಮ್ಯ ಅಂತ ಬಸವೇಶ್ವರ ನಗರದಿಂದ ಬಂದಿದ್ದು ಕ್ಲಾಸ್ ತಗೊಳ್ಳೋದಕ್ಕೆ. ನಾನು ಕ್ಲಾಸಿಗೆ ಸೇರಿಸ್ಬೇಕಾದ್ರೆ ವಿಡಿಯೋಸ್ ಎಲ್ಲ ನೀವು ಮಾಡಿರೋದು ಮಕ್ಕಳಿಗೆಲ್ಲ ನೋಡ್ಬಿಟ್ಟು ತುಂಬಾ ಎಷ್ಟು ಚೆನ್ನಾಗಿ ಹೇಳ್ಕೊಡ್ತಿದ್ದಾರೆ, ಸೇರಿಸೋಣ, ಏನು ನಮ್ಮ ಮಕ್ಕಳು ಇಷ್ಟು ಚೆನ್ನಾಗಿ ಕಲೀಲಿ ಅಂತ ಅಂದ್ಬಿಟ್ಟು ಸೇರಿಸ್ದೆ. ಸೇರಿಸಾದ್ಮೇಲಂತೂ ತುಂಬ ಖುಷಿ ಆಯ್ತು. ಅಷ್ಟು ಏನು ತೊಗೊತೀರ ಆ ಅಮೌಂಟಿಗೆ ನೀವು ಹೇಳ್ಕೊಡ್ತಿರೋದು ತುಂಬಾ ಹೆಚ್ಚಿನ ವಿದ್ಯೆ ಇದೆ. ಅದು ಲೈಫ್ ಲಾಂಗ್ ಓದೋ ಅಂಥದ್ದನ್ನು ನೀವು ಕಮ್ಮಿ ಅಮೌಂಟಲ್ಲೇ ಹೇಳ್ಕೊಡ್ತಿದ್ದೀರಾ ಅಂತಲೇ ಹೇಳ್ಬೋದು. ಇದು ಇಷ್ಟಕ್ಕೆ ಈ ಸ್ಟೇಜ್ಗೆ ಒಂದು ಕ್ಲಾಸ್ಗೆ ಲಿಮಿಟ್ ಆಗಿಲ್ಲ, ಅದು ಫುಲ್ಲು ಲೈಫ್ ಲಾಂಗು ಈ ಮೆಥಡ್ಗಳನ್ನೆಲ್ಲ ಯೂಸ್ ಮಾಡಿದ್ರೆ ಮರೆಯೋಂಗೆ ಇರಲ್ಲ. ಈಗ ಒಂದು ಚಾಪ್ಟರ್ನು ಅಷ್ಟೇ ನೀವು ಹೇಳ್ಕೊಡ್ತಿರೋ ಮೆಥಡ್ ಎಲ್ಲನೂ ಯೂಸ್ ಮಾಡಿಬಿಟ್ಟು ಒಂದು ಸತಿ ಇಲ್ಲ 2 ಸತಿ ಓದ್ಬಿಟ್ರೆ ನೆಕ್ಸ್ಟ್ಗೆ ರೀಕಾಲ್ ಮಾಡಿದ್ರೆ ಸಾಕು, ಅದು ನೆನೆಸ್ಕೊಂಡ್ಬಿಟ್ರೆ ಸಾಕು, ಆ ಚಾಪ್ಟ್ರೇ ಮುಗ್ದೋಗ್ಬಿಡುತ್ತೆ. ಅಷ್ಟು ಯೂಸ್ಫುಲ್ ಆಗ್ತಿದೆ. ಚಿಕ್ಕ ಮಕ್ಕಳಿಂದ ಹಿಡಿದು ದೊಡ್ಡವ್ರಿಗೂ ಸಹ ಇದು ತುಂಬ ಯೂಸ್ ಆಗ್ತಾ ಇದೆ ಮೇಡಮ್. ನನಗಂತೂ ತುಂಬ ಖುಷಿಯಾಗಿದೆ. ಮತ್ತು ಇವಳದು ಮೆಮೊರಿ ಪವರ್ ಈ ಎಕ್ಸಸೈಸ್ ಎಲ್ಲ ಮಾಡಿಸ್ತಾ ಇರೋದ್ರಿಂದ ಅವಳ ಕೆಪಾಸಿಟಿನೂ ಇಂಪ್ರೂವ್ ಆಗ್ತಿದೆ. ಅಸೋಸಿಯೇಷನ್ ಮಾಡಿಸೋದು, ರೀಕಾಲ್ ಮಾಡಿಸೋದು, ಅದೆಲ್ಲನೂ ಅವಳಿಗೆ ಬ್ರೈನ್ಗೆ ಎಕ್ಸಸೈಸ್ ಮಾಡ್ತಾ ಇರೋದ್ರಿಂದ ಮೆಮೊರಿ ಪವರು ಇನ್ಕ್ರೀಸ್ ಆಗೋದಕ್ಕೆ ಹೆಲ್ಪ್ ಆಗ್ತಾ ಇದೆ. ಸೊ ನೀವು ಫಸ್ಟ್ ಲೆವೆಲ್ ಆದ್ಮೇಲೆ ಸೆಕೆಂಡ್ ಲೆವೆಲ್ಗೆ ಜಾಯಿನ್ ಆದ್ರಿ. ಫಸ್ಟ್ ಲೆವೆಲಲ್ಲೇ ನಂಗೆ ತುಂಬ ಇಷ್ಟ ಆಗೋಯ್ತು. ಫಸ್ಟ್ ಲೆವೆಲಲ್ಲೇ ಸ್ಟೇಟ್ಸ್ ಆಗಿರಲಿ, ಇನ್ನೊಂದು ಮತ್ತೊಂದು ಎಲ್ಲ ಜನರಲ್ ನಾಲೆಜ್ ಕ್ವಶನ್ಸು, ಅಷ್ಟು ದೊಡ್ಡ ಕ್ವಶನ್ಸ್ನ ಓನ್ಲಿ 5 ಮಿನಿಟ್ಸಲ್ಲಿ ಮಕ್ಕಳಿಗೆ ನಾವು ಹೇಳ್ಕೊಟ್ರೆ ವಿತಿನ್ 5 ಮಿನಿಟ್ಸಲ್ಲಿ ಅಲ್ಲೇ ಅಟ್ ಸ್ಪಾಟಲ್ಲೇ ಕಲಿಯೋದು ರೀತಿ ಮೆಥಡ್ ಇದೆ ಅದು. ಹಂಗಾಗಿ ನನಗೆ ತುಂಬ ಇಷ್ಟ ಆಯ್ತು. ಇಷ್ಟು ಇದರಲ್ಲೇ ಮಕ್ಕಳು ಇಷ್ಟು ಚೆನ್ನಾಗಿ ಕಲಿಬೋದಾಗಿದೆ. ಇನ್ನು ಬ್ರೈನ್ ಜಿಮ್ ಎಕ್ಸಸೈಸ್ ಅಂದ್ಬಿಟ್ಟು ಆ ಸ್ಪೋರ್ಟ್ಸಲ್ಲಿ ಇನ್ನೆಷ್ಟು ಮಟ್ಟಿಗೆ ಬ್ರೈನು ರೆಡಿ ಆಗ್ಬೋದು ಅಂತ ಅಂದ್ಬಿಟ್ಟು ಅದಕ್ಕೆ ಜಾಯಿನ್ ಮಾಡಿದೆ. ಅದರಲ್ಲೂ ಅಷ್ಟೇ, ಅದನ್ನು ಜಾಯಿನ್ ಮಾಡಿದ್ರಿಂದ ಇನ್ನೂ ಸಹ ಅವಳದ್ದು ಮೆಮೊರಿ ಆಗಲಿ ಇದೆಲ್ಲ ಇಂಪ್ರೂವ್ ಆಗ್ತಾ ಇದೆ ಚೆನ್ನಾಗಿ. ಲೈಫ್ ಲಾಂಗ್ ಹೆಲ್ಪ್ ಆಗುತ್ತೆ. ಇವಾಗ ಇವಳಿಂದ ಈಗ ಅವನಿಗೆ ಫ್ರೀ, ನಮ್ಮ ಮಗನಿಗೆ ಫ್ರೀ ಮೆಥಡೆಲ್ಲ ಅವನಿಗೂ ಹೇಳ್ಕೊಟ್ಟು ಇವಳ ಜೊತೆಗೆ ಅವನೂ ನಾನು ರೆಡಿ ಮಾಡ್ತಾ ಇದ್ದೀನಿ. ಓಕೆ, ಸೊ ಈಗ ಅವಳು 1 ಮಿನಿಟ್ಸಲ್ಲಿ ಎಷ್ಟು ನಂಬರ್ಸ್ ಮೆಮೊರೈಸ್ ಮಾಡೋ ಕೆಪಾಸಿಟಿ ಹೊಂದಿದ್ದಾಳೆ? 1 ಮಂತ್ ಆಗಿದೆ ನೀವು ಕ್ಲಾಸ್ ಸೆಕೆಂಡ್ ಲೆವೆಲ್ ಜಾಯಿನ್ ಆಗಿ. ಸೊ 5 ನಿಮಿಷದಲ್ಲಿ ಅವಳು ಎಷ್ಟು ನಂಬರ್ಸ್ ಟ್ರೈ ಮಾಡಿದ್ದಾಳೆ ಮೆಮೊರೈಸ್ ಮಾಡೋಕ್ಕೆ? ಅವಳಿಗೆ ಮೇಡಮ್ ನಾನು ನಂಬರ್ಸು ಹೇಳ್ಕೊಡ್ತಾ ಇದು ಮಾಡಿದ್ರೆ ಅವಳು 5 ಮಿನಿಟ್ಸ್ ಅಂತ ನಾನು ಟೈಮ್ ಕನ್ಸ್ಟೆಂಟ್ ಮಾಡಿಲ್ಲ, ಬಟ್ ಅವಳು 80 ನಂಬರ್ಸ್ನ ಕ್ಯಾಚ್ ಮಾಡ್ತಾ ಇದ್ಲು. ಹೇಳ್ಬೇಕಂದ್ರೆ ಮೇಡಮ್, ಎಲ್ಲಾರ್ಗು ಸ್ಕೂಲಲ್ಲೂ ಸಹ ಇದನ್ನ ಅಳವಡಿಸ್ಬೇಕು. ಇದನ್ನ ಹಿಂಗ ಅಳವಡಿಸಿದ್ರೆ ಎಲ್ಲಾ ಮಕ್ಕಳು ಇಂಟೆಲಿಜೆಂಟ್ ಆಗ್ತಾರೆ. ಎಲ್ಲಾರ್ಗು ಇದು ಕಲಿಯೋದಕ್ಕೆ ಒಳ್ಳೆ ರೀತಿ ಆಗುತ್ತೆ. ಎಲ್ಲರೂ ಸ್ಕೂಲಲ್ಲೇ ಮಸ್ಟ್ ಅಂಡ್ ಶುಡ್ ಇದನ್ನ ಇಡಬೇಕು ಅಂತ ನಾನು ಅನ್ಕೋತೀನಿ. ಯಾಕಂದ್ರೆ ಈ ತರ ಓದ್ತಾನೆ ಆಟದ ಜೊತೆಗೇನೆ ಪಾಠದ ಜೊತೆಗೇನೆ ಇದನ್ನು ಒಂದೊಂದು ಎಕ್ಸಸೈಸ್ ಇಟ್ಟರೆ ಅವ್ರಿಗೆ ಬ್ರೈನಲ್ಲಿ ಸ್ಪೇಸಸ್ ಆಗಲಿ, ಅವ್ರು ಹೆಂಗೆ ಜ್ಞಾಪನ ಇಟ್ಕೋಬೇಕು ಅನ್ನೋ ಟೆಕ್ನಿಕಲಿ ಜೊತೆಗೆ ಹೋಗ್ತಾ ಇದ್ರೆ ಆ ಮಕ್ಕಳು ಎಷ್ಟು ಚೆನ್ನಾಗಿ ಮರೀದಂಗೆ ಕಲಿತಾರೆ ಅಂತಂದರೆ ಅವ್ರಿಗೆ ಓದೋದ್ರ ಬಗ್ಗೆ ಒಂದು ಬೇಜಾರು ಅನ್ನೋದೇ ಬರಲ್ಲ. ಓದು ಅಂದರೆ ಕಷ್ಟ ಅನ್ನೋದೇ ಅವ್ರಿಗೆ ಗೊತ್ತಾಗಲ್ಲ. ಓದು ಅಂದ್ರೇ ತುಂಬ ಚೆನ್ನಾಗಿ ಓದ್ಬೋದು, ಹೌದಾ ಓದೋದ ಎಷ್ಟೊತ್ತು 15 ಮಿನಿಟ್ಸ್ 20 ಮಿನಿಟ್ಸಲ್ಲಿ ನಾನು ಮುಗಿಸ್ತೀನಿ ಅನ್ನೋ ಕಾನ್ಫಿಡೆನ್ಸ್ ಬರುತ್ತೆ. ಕಾನ್ಫಿಡೆನ್ಸ್ ಬಿಲ್ಡ್ ಆಗುತ್ತೆ ಮತ್ತು ಚೆನ್ನಾಗೂ ಮಾಡ್ಬೋದು. ಅದಕ್ಕೆ ಎಲ್ಲ ಮಕ್ಳಿಗೂ ಸ್ಕೂಲಲ್ಲೇ ಇಟ್ಬಿಟ್ರೆ ಬೆಸ್ಟು ಮೇಡಮ್. ಸ್ಕೂಲಲ್ಲಿ ಇಟ್ಟರೆ ಎಲ್ಲ ಮಕ್ಕಳು ಇದ್ರ ಜೊತೆಗೇ ಕಲಿತಾರೆ. ನಂಗೆ ತುಂಬ ಖುಷಿಯಾಗಿದೆ. ಥ್ಯಾಂಕ್ ಯು ಮೇಡಮ್.